ಪ್ರಾಚೀನ ಕಾಲದಲ್ಲಿ ಕುಶಾಲಪುರ ಎಂಬ ಸುಂದರ ಊರಿನಲ್ಲಿ ಹರಿದೇವ ಎಂಬ ಭಕ್ತನಿದ್ದ. ಅವನು ದೇವರ ಮೇಲೆ ಅಪಾರ ಭಕ್ತಿ ಹೊಂದಿದ್ದ. ಪ್ರತಿದಿನವೂ ಅವನು ತನ್ನ ಮನೆಯ ಪ್ರವೇಶದ್ವಾರದ ಮೇಲೆ ಹೂ, ಹಣ್ಣು ಮತ್ತು ತಳಿರು ತೋರಣಗಳನ್ನು ಸಮರ್ಪಿಸುತ್ತಿದ್ದನು. ಆದರೆ ಅವನು ತಳಿರು ತೋರಣವನ್ನು ಬಹಳ ದಿನಗಳ ಬಳಿಕ ಮಾತ್ರ ಬದಲಿಸುತ್ತಿದ್ದ. ಹಳೆಯ ಒಣಗಿದ ತಳಿರು ದ್ವಾರದ ಮೇಲೆ ಇನ್ನೂ ಇದ್ದ. ಹೀಗಾಗಿ ಮನೆ ಪ್ರವೇಶದಲ್ಲಿ ಶ್ರದ್ಧೆಯ ಶಕ್ತಿ ಕಡಿಮೆಯಾಗುತ್ತಿತ್ತು. ಮನೆಯಲ್ಲಿಯೂ ಶುಭ ಶಕ್ತಿ, ಸಂತೋಷ ಮತ್ತು ಐಶ್ವರ್ಯ ತುಂಬಲು ವಿಳಂಬವಾಗುತ್ತಿತ್ತು. ಒಂದು ದಿನ ಹರಿದೇವನು ಹಬ್ಬದ ಸಂದರ್ಭದಲ್ಲಿ ಮನೆಯ ಪ್ರವೇಶದ್ವಾರದ ಮೇಲೆ ಹಳೆಯ ತಳಿರು ತೋರಣವನ್ನು ಬಿಟ್ಟು ಅದನ್ನು ಮತ್ತಷ್ಟು ಅಲಂಕೃತವಾಗಿ ತೋರುವ ಹಠದಿಂದ ನಕಲಿ ಹೊಳೆಯನ್ನು ಹಾಕಲು ಮುಂದಾದನು. ಆದರೆ ಅಲ್ಲಿದ್ದ ಹಬ್ಬದ ದೇವದೂತನು ಅವನ ಮುಂದೆ ದರ್ಶನ ನೀಡಿದರು. ದೇವದೂತನು ಸಂತೋಷದಿಂದ ಬಲ್ಲವನು ಅಲ್ಲ. ಅವರು ಹೇಳಿದರು, ಹರಿದೇವ, ನೀನು ಭಕ್ತಿ ಹೊಂದಿದ್ದರೂ ನಿನ್ನ ಮನೆಯಲ್ಲಿ ಅಶುದ್ಧ ತಳಿರು ತೋರಣದಿರುವುದು ಶುಭ ಶಕ್ತಿಯನ್ನು ಅಡ್ಡಗೊಳಿಸುತ್ತದೆ. ಭಗವತ ಪುರಾಣದ 7ನೇ ಸ್ಕಂದ 5ನೇ ಅಧ್ಯಾಯ 34ನೇ ಶ್ಲೋಕವು ಹೇಳುತ್ತದೆ, ಯಾರು ಶುದ್ಧತೆಯಿಲ್ಲದ ವಸ್ತುಗಳನ್ನು ದೇವರಿಗೆ ಅಥವಾ ಮನೆಯ ಪ್ರವೇಶದಲ್ಲಿ ಸಮರ್ಪಿಸುತ್ತಾರೆ ಅವರು ದೇವರ ಅನುಗ್ರಹವನ್ನು ಪಡೆಯಲಾರರು. ನಿನ್ನ ಹಳೆಯ ಒಣಗಿದ ತಳಿರು ದ್ವಾರದ ಮೇಲೆ ಇರುವುದರಿಂದ ಮನೆಯ ಪ್ರವೇಶದಲ್ಲಿ ಶುಭ ಶಕ್ತಿ ತಡವಾಗುತ್ತಿದೆ. ಹರಿದೇವನು ತಕ್ಷಣ ಅರಿತುಕೊಂಡ. ಅವನು ತನ್ನ ತೋಟಕ್ಕೆ ಹೋದನು. ತಾಜಾ, ಹಸಿರು, ನೈಸರ್ಗಿಕ ತಳಿರು ಆಯ್ದು ತರಲು ನಿರ್ಧರಿಸಿದನು. ಆತನ ತೋಟದಲ್ಲಿ ಬೆಳೆಯುವ ಹೊಸ ಹಸಿರು ತಳಿರು ತಾಜಾ, ದ್ರವ್ಯತೆಯುಳ್ಳ, ಹೊಳೆಯುವ ಶ್ರದ್ಧೆಯ ಸಂಕೇತವಾಗಿತ್ತು. ಹರಿದೇವನು ಹಳೆಯ ತಳಿರನ್ನು ಮುನ್ನೆತ್ತಿ ತೆಗೆದುಹಾಕಿ ಹೊಸ ತಾಜಾ ತಳಿರು ತೋರಣವನ್ನು ದ್ವಾರದ ಮೇಲೆ ಕಟ್ಟಿದನು. ಹಾಗಾದ ಬಳಿಕ ಮನೆ ಪ್ರವೇಶದಲ್ಲಿ ಶ್ರದ್ಧೆ, ಶುಭ ಶಕ್ತಿ, ಸಂತೋಷ ಮತ್ತು ಐಶ್ವರ್ಯವು ತುಂಬಿತು. ಮನೆಯಲ್ಲಿನ ಪೋಷಕರು, ಮಕ್ಕಳು ಮತ್ತು ಸುತ್ತಲಿನವರು ಸಂತೋಷದಿಂದ ತಮ್ಮ ಜೀವನವನ್ನು ಸಾಗಿಸಲು ಪ್ರೇರಿತರಾದರು. ದೇವರು ಹರಿದೇವನ ಭಕ್ತಿಯನ್ನು ನೋಡಿ ಸಂತೋಷಗೊಂಡು ಅವನ ಮನೆಯಲ್ಲಿಯೂ ಸಂತೋಷ, ಆರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಮನೆಯ ಪ್ರವೇಶದ್ವಾರವು ಅತ್ಯಂತ ಶಕ್ತಿ ಹೊಂದಿರುವ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಮನೆ ಪ್ರವೇಶವು ನೈಜತೆಯ, ಶುದ್ಧತೆಯ ಮತ್ತು ಶ್ರದ್ಧೆಯ ಸಂಕೇತವಾಗಿದ್ದು, ಪ್ರವೇಶದ್ವಾರದ ಅಲಂಕಾರಗಳು ಅಥವಾ ತಳಿರು ತೋರಣಗಳು ಮನೆಯ ಶುಭ ಶಕ್ತಿಯನ್ನು ಆಕರ್ಷಿಸುವಂತೆ ಕಾರ್ಯನಿರ್ವಹಿಸುತ್ತವೆ. ತಳಿರು ತೋರಣವು ಹಳೆಯ ಕಾಲದಿಂದಲೇ ಮನೆಯ ಪ್ರವೇಶದಲ್ಲಿ, ಹಬ್ಬಗಳಲ್ಲಿ, ಮಂಗಳ ಸನ್ನಿವೇಶಗಳಲ್ಲಿ ಸೌಭಾಗ್ಯ ಮತ್ತು ಶುಭ ಶಕುನವನ್ನು ತರುವ ಸಂಕೇತವೆಂದು ಪರಿಗಣಿಸಲಾಗುತ್ತಿದೆ. ತಳಿರು ತೋರಣಗಳು ಅಥವಾ ಜನಪ್ರಿಯವಾಗಿ ಮಂಗಳ ತೋರಣ ಎಂದು ಕರೆಯಲ್ಪಡುವವು ತಾಜಾ, ನೈಸರ್ಗಿಕ, ಸ್ವತಃ ಬೆಳೆಯುವ ತಳಿರು ಅಥವಾ ಬಾಳೆ ಹತ್ತಿಯಿಂದ ತಯಾರಿಸಲ್ಪಡುತ್ತವೆ. ತಾಜಾತನೆಯನ್ನು ಕಾಪಾಡುವುದರಿಂದ ಇವು ದೇವರ ದೃಷ್ಟಿಯಲ್ಲಿ ಮತ್ತು ಮನೆಯ ಪ್ರವೇಶದ ದೃಷ್ಟಿಯಲ್ಲಿ ಶುದ್ಧವಾಗಿರುತ್ತವೆ. ಆದರೆ ಒಣಗಿದ, ಹಳೆಯ ಅಥವಾ ಕೃತಕವಾಗಿ ತಯಾರಿಸಲಾದ ತಳಿರು ತೋರಣಗಳು ತಮ್ಮ ಶಕ್ತಿ, ತಾಜಾತನೆಯನ್ನು ಕಳೆದುಕೊಳ್ಳುತ್ತವೆ. ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಮನೆಯ ಪ್ರವೇಶ ದ್ವಾರವು ಶ್ರದ್ಧೆಯ ಮತ್ತು ಶುಭ ಶಕ್ತಿಯ ಪ್ರವೇಶ ಬಿಂದು ಆಗಿದೆ. ಮನೆ ಪ್ರವೇಶವು ಶುದ್ಧವಾಗಿರದೆ ಒಣಗಿದ ಅಥವಾ ಹಾಳಾದ ಅಲಂಕಾರ ಇದ್ದರೆ ಶುಭ ಶಕ್ತಿ ಪ್ರವೇಶಿಸಲು ಅಡ್ಡವಾಗುತ್ತದೆ. ಬೃಹತ್ ಜಾತಕ ಮತ್ತು ಪಾರಾಶರ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಮನೆ ಪ್ರವೇಶದ್ವಾರದಲ್ಲಿ ಶುದ್ಧತೆ ಕಾಪಾಡುವುದು ಮುಖ್ಯವಾದ ನಿಯಮವೆಂದು ಹೇಳಲಾಗಿದೆ. ಶಕ್ತಿ ಕಳೆದುಕೊಂಡ ಹಳೆಯ ವಸ್ತುಗಳು ಮನೆಯಲ್ಲಿ ಅಶುಭವನ್ನು ತಂದೆವು ಎಂದು ಗ್ರಂಥಗಳು ವಿವರಿಸುತ್ತವೆ. ಪರಂಪರೆಯ ದೃಷ್ಟಿಯಿಂದ ಪುರಾಣಗಳು ಈ ನಿಯಮವನ್ನು ದೃಢಪಡಿಸುತ್ತವೆ. ಭಗವತ ಪುರಾಣದ 7ನೇ ಸ್ಕಂದ 5ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ ಹೇಳಿರುವಂತೆ, ಯಾವ ವಸ್ತು ಶುದ್ಧತೆಯಿಲ್ಲದೆ ಮನೆಗೆ ಅಥವಾ ದೇವರಿಗೆ ಸಮರ್ಪಿಸಲ್ಪಡುತ್ತದೆ ಅದು ಆಶೀರ್ವಾದವನ್ನು ಕೊಡುವುದಿಲ್ಲ. ಇದರಿಂದ ತಿಳಿದುಬರುತ್ತದೆ,
ಒಣಗಿದ ಹಳೆಯ ತಳಿರು ತೋರಣಗಳು ಮನೆ ಪ್ರವೇಶದಲ್ಲಿ ಅಶುಭ ಸಂಕೇತವೆಂದು ಪರಿಗಣಿಸಲ್ಪಡುತ್ತವೆ. ಹೀಗಾಗಿ ಹೊಸ ತಾಜಾ ತಳಿರು ಮಾತ್ರ ಪ್ರಾಮಾಣಿಕ ಶ್ರದ್ಧೆಯ ಸಂಕೇತವಾಗಿ ಕೆಲಸ ಮಾಡುತ್ತದೆ. ಲಿಂಗ ಪುರಾಣದ 2ನೇ ಭಾಗದ 11ನೇ ಅಧ್ಯಾಯದಲ್ಲೂ ಈ ನಿಯಮವನ್ನು ಒತ್ತಿ ಹೇಳಲಾಗಿದೆ. ಮನೆ ಪ್ರವೇಶದ್ವಾರದ ಅಲಂಕಾರಗಳು ಶುದ್ಧವಾಗಿರಬೇಕು. ಹಳೆಯ ಅಥವಾ ಒಣಗಿದ ತಳಿರು ಅಪ್ರಿಯವಾಗಿದೆ. ಈ ಪುರಾಣ ಉಲ್ಲೇಖದಿಂದ ತಿಳಿಯುತ್ತದೆ, ಶ್ರದ್ಧೆಯು, ನೈಸರ್ಗಿಕತೆ ಮತ್ತು ಶುದ್ಧತೆಯು ಮನೆಯ ಪ್ರವೇಶದ್ವಾರದಲ್ಲಿ ಅತಿ ಮುಖ್ಯ. ಸಾಂಪ್ರದಾಯಿಕ ಜ್ಞಾನವು ಈ ನಿಯಮವನ್ನು ಕೇವಲ ಆಚರಣೆ ಅಥವಾ ವಿಧಿ ಮಾತ್ರವಲ್ಲ, ಜೀವನ ಪಾಠದ ಸಂಕೇತವನ್ನಾಗಿ ಕಂಡುಕೊಳ್ಳುತ್ತದೆ. ತಳಿರು ತಾಜಾ ಮತ್ತು ಶುದ್ಧವಾಗಿರಬೇಕು ಎಂಬುದು ಮನೆಯ ಶುಭ ಶಕ್ತಿ, ದೇವರ ಅನುಗ್ರಹ, ಆರೋಗ್ಯ ಮತ್ತು ಐಶ್ವರ್ಯವನ್ನು ಕಾಪಾಡುವ ಮಾರ್ಗವಾಗಿದೆ. ಹಳೆಯ ಒಣಗಿದ ತಳಿರು ದ್ವಾರದಲ್ಲಿ ಉಳಿದರೆ ಅದು ಮನೆಯ ಪ್ರವೇಶಕ್ಕೆ ಅಶುಭ ಅಥವಾ ಶಕ್ತಿಹೀನತೆಯನ್ನು ತರಬಹುದು. ಹೀಗಾಗಿ ತಾಜಾತನೆಯನ್ನು ಕಾಪಾಡಲು ಒಣಗುವ ಮುಂಚೆಯೇ ತಳಿರು ತೋರಣಗಳನ್ನು ತೆಗೆದುಹಾಕುವುದು ಸಾಂಪ್ರದಾಯಿಕ ಜ್ಞಾನ ಮತ್ತು ನೈಜ ಶ್ರದ್ಧೆಯ ಅಗತ್ಯವಾಗಿದೆ. ಈ ನಿಯಮವನ್ನು ಸುಲಭವಾಗಿ ಮನಗೊಳ್ಳಲು ಒಂದು ಕಥೆ ಸಹ ಉಪಯುಕ್ತವಾಗಿದೆ. ತಕ್ಷಶಿಲಾ ಊರಿನ ಹರಿದೇವ ಎಂಬ ಭಕ್ತನು ಪ್ರತಿದಿನವೂ ತನ್ನ ಮನೆಯ ಪ್ರವೇಶದಲ್ಲಿ ತಳಿರು ತೋರಣ ಹಾಕುತ್ತಿದ್ದ. ಆದರೆ ಅವನು ಹಳೆಯ ಒಣಗಿದ ತಳಿರು ಬಿಡುತ್ತಿದ್ದು ಮನೆಯಲ್ಲಿ ಶುಭ ಶಕ್ತಿ ಕಡಿಮೆಯಾಗುತ್ತಿತ್ತು. ದೇವದೂತನು ಅವನಿಗೆ ದರ್ಶನ ನೀಡಿ, ತಾಜಾ ಶುದ್ಧ ತಳಿರು ಮಾತ್ರ ಶಕ್ತಿ, ಶುಭ ಶಕ್ತಿ ಮತ್ತು ದೇವರ ಅನುಗ್ರಹವನ್ನು ತರಬಹುದು ಎಂದು ಹೇಳಿದರು. ಹರಿದೇವನು ತನ್ನ ತೋಟದಲ್ಲಿ ಬೆಳೆಯುವ ತಾಜಾ ತಳಿರನ್ನು ಆರಿಸಿ ಒಣಗುವ ಮುಂಚೆಯೇ ಹಳೆಯ ತಳಿರನ್ನು ತೆಗೆದು ಹೊರಕ್ಕೆ ಹಾಕಿ ದ್ವಾರದ ಮೇಲೆ ಹೊಸ ತಾಜಾ ತಳಿರು ಹಾಕಿದನು. ಅದರ ಫಲವಾಗಿ ಮನೆಯಲ್ಲಿ ಸಂತೋಷ, ಆರೋಗ್ಯ, ಸೌಭಾಗ್ಯ ಮತ್ತು ದೇವರ ಅನುಗ್ರಹ ತುಂಬಿತು. ಈ ಕಥೆ ತೋರಿಸುತ್ತದೆ, ಶುದ್ಧತೆ ಮತ್ತು ನೈಸರ್ಗಿಕತೆಯ ಮಹತ್ವವನ್ನು ಪಾಲಿಸುವುದರಿಂದ ಮನೆಯ ಪ್ರವೇಶದಲ್ಲಿ ಶ್ರೇಷ್ಠ ಫಲ ದೊರೆಯುತ್ತದೆ. ಮನೆಯ ದ್ವಾರದ ತಳಿರು ತೋರಣಗಳನ್ನು ಒಣಗುವ ಮುಂಚೆಯೇ ತೆಗೆಯುವುದು ಕೇವಲ ಆಚರಣೆ ಮಾತ್ರವಲ್ಲ, ಪುರಾಣ, ಉಪನಿಷತ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳ ದೃಷ್ಟಿಯಿಂದ ನೈಜ ಶ್ರದ್ಧೆ, ಶುದ್ಧತೆ ಮತ್ತು ಭಕ್ತಿಯ ಸಂಕೇತವಾಗಿದೆ. ಇದು ಮನೆಯ ಪ್ರವೇಶದಲ್ಲಿ ಶುಭ ಶಕ್ತಿ, ದೇವರ ಅನುಗ್ರಹ ಮತ್ತು ಆರೋಗ್ಯವನ್ನು ಕಾಪಾಡಲು ಅತ್ಯಂತ ಮುಖ್ಯ. ಶ್ರದ್ಧೆ, ನೈಸರ್ಗಿಕತೆ ಮತ್ತು ಶುದ್ಧತೆಯೊಂದಿಗೆ ತಾಜಾ ತಳಿರು ಮಾತ್ರ ದ್ವಾರದ ಮೇಲೆ ಇರಿಸಬೇಕು. ಹಳೆಯ ಅಥವಾ ಒಣಗಿದ ತಳಿರು ಮನೆ ಪ್ರವೇಶದಲ್ಲಿ ಅಶುಭದ ಸಂಕೇತವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.